ಎಸ್ ಡಾಕ್ಟರ್, ನಾವು ಏಜ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈಗ ಸುಮಾರು ಜನ ಅಂದರೆ ಚಿಕ್ಕ ಮಕ್ಕಳು ಅಥವಾ ಓದ್ತಾ ಇರುವಂಥ ಸ್ಟೂಡೆಂಟ್ಸೇ ನಾವು ನೋಡ್ಬೋದು, ಮೊಬೈಲ್ಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿರ್ತಾರೆ. ಈಗ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದರೆ ಪೇರೆಂಟ್ಸ್ ಕೂಡ ಬ್ಯುಸಿ ಇರ್ತಾರೆ. ಫೋನ್ ನೋಡಿದ್ರೆ ಏನೂ ಗಲಾಟೆ ಮಾಡಲ್ವಾ, ಸರಿ ಫೋನ್ ಕೊಟ್ಬಿಡೋಣ ಅಂತ ಬಿಡ್ತಾರೆ. ಸೊ ಅದು ಜಸ್ಟ್ ಕಂಫರ್ಟಾ? ಈ ರೀತಿ ಅಡಿಕ್ಷನ್, ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ? ಅಂದರೆ ಮಕ್ಕಳಲ್ಲಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಮೈಂಡಲ್ಲಿ? ಸೊ ಇದನ್ನು ಬಿಡಿಸುವಂಥ ಪರಿ ಹೇಗೆ ಅಂತ? ಈ ತೊಂದರೆ ಏನಿದೆ ಇದು ಇತ್ತೀಚೆಗೆ ಎಷ್ಟೋ ಸಲ ಯಂಗ್ ಪೇರೆಂಟ್ಸ್, ನೀವು ಹೇಳಿದ್ರಿ, ಇಬ್ಬರು ಕೆಲಸ ಮಾಡ್ತಿರ್ತಾರೆ, ಬೇಗ ಬೇಗ ಊಟ ಮಾಡಿಸ್ಬೇಕು, ಬೇಗ ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ಮಗುನ ಇನ್ನೊಂದು ಸ್ಕೂಲಿಗೆ ಬಿಡಬೇಕು, ಹೋಗಬೇಕು. ಅದಕ್ಕೆ ಏನಿತ್ತು, ಓಕೆ ಟಿ ವಿ ನೋಡಿಸ್ತಾ ತಿಂಡಿ ತಿನ್ನಿಸ್ಬಿಡೋದು, ಟಿ ವಿ ಅದು ಮಾಡಿ ಈ ಥರ ರೂಢಿಗಳು ಶುರು ಆಯಿತು. ಅದು ಅಲ್ಲಿಂದ ನೆಕ್ಸ್ಟು ಮೊಬೈಲು, ಲ್ಯಾಪ್ಟಾಪು ಅಥವಾ ಐಪ್ಯಾಡ್ಸ್ ಏನಿದೆ ಅದಕ್ಕೆ ಬಂತು. ಈ ಯೂಸ್ ಏನಾಯಿತು, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಏನಾಯಿತು, ಸ್ಕೂಲ್ಗಳಿಗೆ ಮಕ್ಕಳು ಹೋಗೋಕ್ಕಾಗದೇ ಇದ್ದಿದ್ದರಿಂದ, ಅದು ಆನ್ಲೈನ್ ಕ್ಲಾಸ್ಗಳು ಇವೆಲ್ಲ ಶುರುವಾಗಿದ್ದರಿಂದ ಮೊಬೈಲ್ ಯೂಸ್ ಸಹ ಒಂದು ರೀತಿಯಲ್ಲಿ ಜೀವನದ ಒಂದು ಅತಿ ಅವಶ್ಯಕವಾದಂಥ ಒಂದು ವಸ್ತು ಆಗೋಯಿತು ಎಲ್ಲ ಮಕ್ಕಳಿಗೂ. ಈಗಲೂ ಸಹ ಎಷ್ಟೊಂದು ಅವರು ಹೋಮ್ವರ್ಕ್ ಮಾಡಬೇಕಾ ಅಥವಾ ಅವ್ರ ಸ್ಟಡಿ ಮೆಟೀರಿಯಲ್ ಇರ್ಬೋದಾ, ಅವೆಲ್ಲವೂ ಸಹ ಸ್ಕ್ರೀನ್ ಇಲ್ಲದೇ ಮಾಡೋದು ಇವಾಗ ಎಷ್ಟೋ ಸ್ಕೂಲ್ಗಳಲ್ಲಿ ಸಾಧ್ಯನೇ ಆಗೋದಿಲ್ಲ. ಸೊ ಈ ಥರ ಪರಿಸ್ಥಿತಿ ಇರೋದ್ರಿಂದ ನಾವು ಸಂಪೂರ್ಣವಾಗಿ ಇದನ್ನು ಬಿಟ್ಬಿಟ್ಟು ಜೀವನ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳೋದು ಅಸಾಧ್ಯ. ಸೊ ಈ ಪ್ರಾಬ್ಲಮ್ ಇದೆ. ಬಟ್ ಯಾವಾಗ ಈ ಒಂದು ಪ್ರಾಬ್ಲಮ್ ಥರ ಈ ಅಭ್ಯಾಸ ಏನಿದೆ ಇದು ಯಾವಾಗ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಯಾವಾಗ ಮಿತಿ ಮೀರಿ ಯೂಸ್ ಮಾಡೋಕ್ಕೆ ಶುರುವಾಗ್ತದೆ. ಈಗ ನಾವು ಸಬ್ಸ್ಟೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೋ, ಅವರು ದಿನ ತೊಗೋತಾ ಇದ್ದಾರೆ, ಆ ಸಬ್ಸ್ಟೆನ್ಸ್ ಸಿಕ್ಕಲಿಲ್ಲ ಅಂದರೆ ಅವ್ರು ಚಡಪಡಿಸ್ತಾರೆ, ಒದ್ದಾಡ್ತಾರೆ, ಅದು ಬೇಕು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ರೀತಿಯ ಬೆಳವಣಿಗೆಗಳು, ಆ ರೀತಿಯ ತೊಂದರೆಗಳು ಈ ಮೊಬೈಲ್ ಸಿಕ್ಕಲಿಲ್ಲ ಅಂತಂದರೆ ಅಥವಾ ನೋಡ್ಲಿಕ್ಕೆ ಬಿಡಲಿಲ್ಲ ಅಂತಂದರೆ ಯಾವಾಗ ಶುರು ಆಗ್ತದೆ, ಅವರು ಅದರಿಂದ ಅವ್ರದ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಫೆಕ್ಟ್ ಆಗ್ತಾ ಹೋಗುತ್ತೆ, ಅದರಿಂದ ಅವ್ರ ಸೋಷಿಯಲ್ ಇಂಟ್ರ್ಯಾಕ್ಷನ್ ವಿತ್ ಅದರ್ ಕಿಡ್ಸ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಬೇರೆ ಆ್ಯಕ್ಟಿವಿಟೀಸ್ ಇರ್ಬೋದು. ಒಂದು ಮಗು ಅಂತಂದರೆ ಬರೀ ಓದೋದಷ್ಟೇ ಅಲ್ಲ, ಓದೋದು ಒಂದಿದ್ರೆ ಆಟ ಆಡೋಕ್ಕೆ ಹೋಗೋದಿರ್ಬೋದು, ಒಂದು ಬೇರೆ ಅಭ್ಯಾಸಗಳಿರ್ಬೋದು, ಬೇರೆ ಜನಗಳ ಜೊತೆ ಯಾವ ರೀತಿ ನಡ್ಕೋತಾರೆ ಇರ್ಬೋದು, ಅವೆಲ್ಲ ಮರೆತುಬಿಟ್ಟು ಬರೀ ಯಾವಾಗಲೂ ನಾನ್ ಸ್ಟಾಪ್ ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋ ಲೆವೆಲ್ಗೆ ಹೋಗೋಕ್ಕೆ ಶುರು ಆದರೆ ಆವಾಗ ಅದು ಸಹ ಅದನ್ನ ವ್ಯಸನ, ಅದು ಒಂದು ಅಡಿಕ್ಷನ್ ಅಂತ ಅಂದ್ಬಿಟ್ಟು ನಾವು ಅದನ್ನ ಇದು ಹೇಳ್ತೀವಿ. ಆವಾಗ ಆ ಥರ ತೊಂದರೆಗಳು ನಮಗೆ ಕಂಡು ಬರ್ತಾವ ಅನ್ನೋ ಒಂದು ಪ್ರಶ್ನೆ ಇದ್ದರೆ ಸುಮಾರು ಆ ಥರದ ಕೇಸ್ಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಮಾರ್ಗದಲ್ಲಿ ನಮ್ಮದು ಚೈಲ್ಡ್ ಆ್ಯಂಡ್ ಅಡೋಲಸೆಂಟ್ ಸೈಕ್ಯಾಟ್ರಿಕ್ ಟೀಮ್ ಅಂತ ಏನಿದೆ, ಅದೊಂದು ಟೀಮ್ ಇದೆ.